ಏಪ್ರಿಲ್ 22, 2025 ಆ ಕರಾಳವು. ಕೆಲವು ಆತಂಕವಾದಿಗಳು ಖುಷಿಯಿಂದ ತುಂಬಿದ್ದ ಪಹಲ್ಗಾಮ್ನನ್ನು ರಕ್ತದ ಮಳೆಯಿಂದ ನೆನೆಸಿದರು. ಗುಂಡಿನ ಶಬ್ದಗಳ ನಡುವೆ ಅಳಿಸಿಹೋದ ಸಿಂಧೂರದ ಸದ್ದಡಗಿತ್ತು. सरहद पे चले, सरहद पे हमें आवाज लगानी है, माथे पे तिलक जय हिंद लगावो मेरी निशानी है। सरहद पे चले, सरहद पे हमें आवाज लगानी है, माथे पे तिलक जय हिंद लगावो मेरी निशानी है। सूरज की तरह सर चढ़ते हैं हम, सर चढ़ते हैं हम, पर्वत को गिरा के चट्टान से तोड़े सीनों में तूफान उठाना है, जोश में सरफरोश में जाना है। बढ़ते चलो, बढ़ते चलो, बढ़ते चलो, हम एक साथ हैं, दिशा बढ़ते चलो, बढ़ते चलो, बढ़ते चलो। ಪ್ರತಿಯೊಬ್ಬ ಸೈನಿಕನು ಸಿಂಧೂರದ ಅರ್ಥವನ್ನು ತಿಳಿಸಿಕೊಡುತ್ತಾನೆ. ಭಾರತೀಯ ಸೇನೆಯ ಧರ್ಮವು ಯಾವುದೆಂದು ಪ್ರತಿಯೊಬ್ಬ ಭಾರತೀಯ ಸೈನಿಕನು ನಿಮಗೆ ತಿಳಿಸುತ್ತಾನೆ. ಒಂದು ಕಡೆ ನಮ್ಮ ಏರ್ ಡಿಫೆನ್ಸ್ ಶಕ್ತಿಯುತ ಗೋಡೆಯಾಗಿ ನಿಂತಿತ್ತು. ಇನ್ನೊಂದು ಕಡೆ ನಮಗೆ ಸಿಕ್ಕ ಜಯ ಹೆಣ್ಣು ಮಕ್ಕಳ ಹಕ್ಕಾಗಿತ್ತು. जन जन का स्वाभिमान, बलिदान का होगा यही समान, गूंज उठी सिंदूरी ललकार, दुश्मन पर टूटा न्याय का प्रहार। जय हिंद जय वीर जवान, अब रुकेगा नहीं हिंदुस्तान। ಕಿವಿಕೊಟ್ಟು ಕೇಳಿಸಿಕೊಳ್ಳಿ ಹೇಡಿಗಳೇ, ನೀವು ಎಷ್ಟೇ ತಲೆ ಉಪಯೋಗಿಸಿ ಕ್ರೂರತೆ ಮೆರೆದರೂ ಈ ಭಾರತೀಯ ಪಡೆಯ ಸಂಕಲ್ಪವನ್ನು ಮುರಿಯಲು ಆಗುವುದಿಲ್ಲ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜಯ, ಜಯ ಹಿಂದ್ ಜಯ ಜವಾನ್, ಜಯ ಭಾರತ್ ಜಯ ಬಲಿದಾನ್. ಸಿಂಧೂರದ ಪ್ರತಿಕಾರದ ಯುದ್ಧ, ಶತ್ರುಗಳನ್ನು ಸಂಹರಿಸಲು ಸಿದ್ಧ, ಬೆಂಕಿ ಮಳೆಯನ್ನು ಸುರಿಸುತ್ತ ಭಾರತ. ವಾಯುಸೇನೆಯು ದಾಳಿ ಮಾಡಿದೆ, ಭಾರತಾಂಬೆಯ ಶಕ್ತಿ ತೋರಿದೆ, ವೈರಿಗಳ ಎದೆ ಬಗೆದು ಸೀಳುತ್ತ. ಬಲಿದಾನಕ್ಕೆ ನ್ಯಾಯ ಕೊಡಿಸಲು, ಉಗ್ರಗಾಮಿಗಳಿಗೆ ಹೊಡೆದಾಕಲು ಶುರುವಾಗಿದೆ ಸಿಂಧೂರದ ಜ್ವಾಲೆ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ವಂದೇ ಮಾತರಂ.